ಅಶೋಕ್ ಗೌಡ್ರೆ, UPA ಸರ್ಕಾರ ಇರಬೇಕಾದ್ರೆ $140 ಇತ್ತು ಪರ್ ಬ್ಯಾರಲ್ ಆಯಿಲ್ಗೆ. ಮೋದಿ ಅವ್ರು ಬಂದರು $105 ಆಯಿತು. ಅದಾದ ನಂತರದಲ್ಲಿ ಅದಕ್ಕಿಂತ ಅರ್ಧ ಬೆಲೆ ಕಮ್ಮಿ ಆಯಿತು. ಆಗ ಮೋದಿ ಅವರು ಯಾವತ್ತೂ ಕೂಡ ಸೀಲಿಂಗ್ ಮಾಡಿಕೊಂಡು ಮುಂದಿನ ಕ್ರಿಟಿಕಲ್ ಕಂಡೀಷನ್ಗಳಲ್ಲಿ ದೇಶದ ಜನರಿಗೆ ಹೊರೆ ಆಗದೆ ಇರೋ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇವತ್ತು ಯುದ್ಧ ಶುರುವಾಗಿ 2 ವಾರಕ್ಕೆ ಜನ ಬೀದಿಗೆ ಬಂದು LPG ಸಿಲಿಂಡರ್ ಕ್ಯೂ ನಿಲ್ಲೋ ಥರ, 4ನೇ ವಾರದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡೋ ಥರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂದರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಮೋದಿ ಸರ್ಕಾರ ಕೂಡ ಮಾಡಲಿಲ್ಲ ಅನ್ನೋ ಆರೋಪ ಇದೆ. ನೋಡಿ, ಫಸ್ಟು ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಈ ಮುಂದೆ ಹೇಗೆ ದೇಶ ಸದೃಢ ಆಗಬೇಕು ಅಂತ ಹೇಳಿ ಯಾವ ರೀತಿ ಯೋಜನೆ ಕೈಗೊಂಡಿದ್ದಾರೆ ಅಂತ ನೋಡಿ. ನಾವು ನಮ್ಮ ಆಲ್ಮೋಸ್ಟ್ 92% ಆಫ್ ಪೆಟ್ರೋಲಿಯಂ ರಿಕ್ವೈರ್ಮೆಂಟ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ದೇಶದ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆದರೂ ಸಹ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಿಸರ್ವ್ಸ್ನ ನಾವು ಎಷ್ಟೇ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು ನಮ್ಮ ದೇಶದ ರಿಕ್ವೈರ್ಮೆಂಟ್ಗೆ ನಾವು ತೂಗ್ಸೋಕ್ಕಾಗಲ್ಲ. ಅದಕ್ಕೆ ನಾವು ಆಲ್ಟರ್ನೇಟಿವ್ ಎನರ್ಜಿ, ಉದಾಹರಣೆಗೆ ಎಥಿನಾಲ್ ಬೇಸ್ಡ್ ಪೆಟ್ರೋಲಿಯಂ ಇರಬಹುದು, ಅಥವಾ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಅಂದರೆ ಯಾವ BS ಏನು ಸ್ಟ್ರಾಟಜೈಸ್ ಆಗಿತ್ತು ಅದನ್ನು ನಾವು ಯಾವ ರೀತಿ ಸ್ಟ್ರಾಟಜೈಸ್ ಮಾಡ್ತಾ ಇದ್ದೀವಿ. 2013 ಇತ್ತು ನಮ್ಮ BS6 ಟಾರ್ಗೆಟ್, ಅದನ್ನು 2023 ಅಚೀವ್ ಮಾಡಿದ್ದೀವಿ ವೆಹಿಕಲ್ಸ್ಗೂ ಸೇರಿಸ್ಕೊಂಡು. ಈಗಿಲ್ಲಿ ಅನೇಕ ಜನ ಬಸ್ಸಸ್ಸು ನಾವು ಎಲೆಕ್ಟ್ರಿಕಲಾಗಿ ಕನ್ವರ್ಟ್ ಮಾಡ್ತೀವಿ, ಕಾರ್ಸ್ನ ಎಲೆಕ್ಟ್ರಿಕಲಾಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಮತ್ತು ನಮ್ಮ ಅನೇಕ ಗೃಹ ಬಳಕೆಗಳು, ಈಗ ಧರ್ಮಸ್ಥಳದಲ್ಲಿ ಯಾವುದೇ ರೀತಿ ಸಿಲಿಂಡರ್ ಕ್ರೈಸಿಸ್ ಇಲ್ಲ. ಯಾಕೆ ಕ್ರೈಸಿಸ್ ಇಲ್ಲ? ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಏನು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡ್ತಾರೆ, 20,000 30,000 ಜನಕ್ಕೆ ಅಡುಗೆ ಮಾಡ್ತಾರೆ ಪ್ರತಿದಿನ, ಅಂಥ ಕಡೆ ಕ್ರೈಸಿಸ್ ಇಲ್ಲ. ಎಲ್ಲಿ ಚಿಕ್ಕದಾಗಿ ಇದೆ ಅಂಥ ಕಡೆ ಕ್ರೈಸಿಸ್ ಇದೆ ನಿಜ. ಆದರೆ ದೊಡ್ಡದಾಗಿ ಎಲ್ಲಿ ಮಾಡ್ತಿದ್ದಾರೆ ಅಲ್ಲಿ ಕ್ರೈಸಿಸ್ ಇಲ್ಲ. ನಾನೇ ಒಂದು ರಿಸರ್ಚ್ ಮಾಡ್ತಿದ್ದೆ, ಎಲೆಕ್ಟ್ರಿಕಲ್ ಇಂಡಕ್ಷನ್ ಕುಕಿಂಗ್ ವರ್ಸಸ್ ಗ್ಯಾಸ್ ಕುಕಿಂಗ್ ಅಂತ ಹೇಳಿ. ನಿಮಗೆ ಇಲ್ಲಿ ಇನ್ಫ್ಯಾಕ್ಟ್ ಎಲೆಕ್ಟ್ರಿಕಲ್ ಕುಕಿಂಗ್ ಈಸ್ ಮಚ್ ಚೀಪರ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೇ ಬಿ ಮೋರ್, ಬಟ್ ಮಚ್ ಚೀಪರ್. ಅಂದರೆ ಭಾರತ ಯಾವ ರೀತಿ ಸದೃಢ ಆಗಬೇಕು ಅಂತ ಹೇಳಿ ಈಗಾಗಲೇ ಸೋಲಾರ್ ಎನರ್ಜಿನ ಮತ್ತು ಎಥೆನಾಲ್ ಬೇಸ್ಡ್ ಇದನ್ನು ಮತ್ತು ಹೇಗೆ BS6 ಅನ್ನೋದನ್ನು 2023 ಅಚೀವ್ ಮಾಡಿರೋದು ಅದು ಮೋದಿಯವರ ಸರ್ಕಾರ. ಅಂದರೆ ಮುಂದಾಲೋಚನೆ ಎಷ್ಟು ಮಟ್ಟಕ್ಕಿದೆ ಅಂತ ಹೇಳಿ. ಈಗ ಏನಂತ ಹೇಳಿದ್ರೆ, ಒಂದೇ ಸತಿ ಈ ದೇಶನ 60 ವರ್ಷ ಆಳದಂಥವರು ಕಾಂಗ್ರೆಸ್ಸಿಗರು. 60 ವರ್ಷದಲ್ಲಿ ಒಂದು ರಾಸ್ ಗ್ಯಾಸ್ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಇತ್ತು. ಎಲ್ಲಿ ರಾಸ್ ಅಂತಕ್ಕಂಥ ಜಾಗ ಮತ್ತು ಗ್ಯಾಸ್ ಅಂತಕ್ಕಂಥದ್ದು ಕೊತಾರಲ್ಲಿ 1959 ಗ್ಯಾಸ್ ಸಿಗುತ್ತೆ. ಆ ಗ್ಯಾಸ್ ಸಿಕ್ಕಿದಾಗ ಅವ್ರು ಬಂದು ರಿಕ್ವೆಸ್ಟ್ ಮಾಡ್ತಾರೆ ಭಾರತ ಸರ್ಕಾರ. ಆವತ್ತೇ 1962 ಬಂದು ರಿಕ್ವೆಸ್ಟ್ ಮಾಡ್ತಾರೆ. 1962 ತದನಂತರದಲ್ಲಿ ಬೆಳವಣಿಗೆಗಳಾಗ್ತದೆ. ಆಗ ನಮ್ಮ ಆವತ್ತಿನ 1967 ನಾವು ಗ್ರಾಸ್ ಗ್ಯಾಸ್ ಡೀಲ್ ಸೈನ್ ಮಾಡ್ತೀವಿ ಅಂತ ಹೇಳಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸೈನ್ ಮಾಡ್ಲಿಕ್ಕೆ ಅಂತ ರೆಡಿ ಇರ್ತಾರೆ. ತದನಂತರದಲ್ಲಿ ಮೇಡಮ್ ಅವ್ರಿಗೆ ಏನೋ ಆಶ್ಚರ್ಯಕರವಾಗಿ ಮರ್ತೋಗ್ಬಿಡುತ್ತೆ ಇವೆಲ್ಲ ವಿಚಾರಗಳು. ತದನಂತರದಲ್ಲಿ ಭಾರತದಲ್ಲಿ ಎಲೆಕ್ಷನ್ಸು, 1971 ವಾರು, ತದನಂತರದಲ್ಲಿ ಎಮರ್ಜೆನ್ಸಿ, ಇದೆಲ್ಲ ಮಧ್ಯದಲ್ಲಿ ಮರ್ತೋಗ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಪ್ಯಾರಲಲ್ ಆಗಿ ಜಪಾನ್ ಜೊತೆನೂ ಮಾತಾಡ್ತಿದ್ದಾರೆ, ಜಪಾನ್ ಜೊತೆ ಸೈನ್ ಮಾಡ್ತಾರೆ ರಾಸ್ ಗ್ಯಾಸ್. ಅದರಿಂದಾಗಿ ಭಾರತಕ್ಕೆ ಆದಂಥ ನಷ್ಟ ಎಷ್ಟು ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರು ಸಿಕ್ಕಿದ್ರೆ ಅದು ರಾಸ್ ಗ್ಯಾಸು, ನಮಗೆ ಆವತ್ತೇ ನಾವು ನಮ್ಮ ಎನರ್ಜಿ ಸೆಕ್ಟರ್ನಲ್ಲಿ ಅದ್ಭುತವಾದಂಥ ಸಾಧನೆಗಳನ್ನ ಮಾಡ್ತಿದ್ವಿ. ಅದನ್ನ ನಮ್ಮ ವಿಶ್ಲೇಷಕರು ಸಹ ಹೇಳ್ಬೋದು. ವಿಚಾರ ಏನು ಅಂತ ಹೇಳಿದ್ರೆ, ಮುಂದಾಲೋಚನೆ ಯಾರಿಗಿಲ್ಲ, ಮುಂದಾಲೋಚನೆ ಯಾರಿಗಿದೆ ಅಂತಕ್ಕಂಥದ್ದು ಫಸ್ಟ್ ಕಂಪ್ಯಾರಿಸನ್. ಸೆಕೆಂಡ್ ಕಂಪ್ಯಾರಿಸನ್, ಪಾಪ ನಮ್ಮ ಸ್ನೇಹಿತರು ದರ್ಶನ್ ಅವರು ಭಾರತದಲ್ಲಿ ಎಷ್ಟು ಫಿಲಿಮ್ಸ್ ಬ್ಯಾನ್ ಆಗಿದೆ, ಯಾವ್ಯಾವ ಫಿಲಿಮ್ಸ್ ಬ್ಯಾನ್ ಆಗಿದೆ. ಯಾವುದೇ ಫಿಲಿಮು ನೆಹರು ಅವರ ವಿರುದ್ಧ ಮಾಡಿದಂತಹದ್ದು 18 ಫಿಲಿಮ್ ನೆಹರು ಅವರ ಕಾಲದಲ್ಲಿ, 8 ಫಿಲಿಮು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, 4 ಫಿಲಿಮು ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಬ್ಯಾನ್ ಮಾಡಿದೆ. ಏನಕ್ಕೆ ಅಂದ್ರೆ ಇವ್ರನ್ನ ಸರ್ಕಾರಗಳನ್ನ ಪ್ರಶ್ನೆ ಮಾಡಿದ್ರೆ ನೀವು ಬ್ಯಾನ್ 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 ಅಂತ. ಯುದ್ಧದ ವಿಚಾರಕ್ಕೆ ವಾಪಸ್ ಬರೋಣ. ನೀವು ಮುಂದಾಲೋಚನೆ ಅಂತಂದ್ರಿ, ಇಸ್ರೇಲ್ಗೆ ಹೋಗಿ ಬಂದು ಕೆಲವೇ ಗಂಟೆಗಳಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ. ಮುಂದಾಲೋಚನೆ ಆಗ್ಲಿಂದ ಶುರುವಾಗಿದ್ರು. ಬಹುಶಃ 2 ವಾರಕ್ಕೆ ಬೀದಿಲಿ ನಿಂತ್ಕೊಂಡು ಕ್ಯೂನಲ್ಲಿ LPGಗೋಸ್ಕರ ನಾವು ಹಾಹಾಕಾರ ಪಡೋ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ? ಮುಂದಾಲೋಚನೆ ಇರಲಿಲ್ಲ ಅವಾಗ ಮೋದಿ ಅವರಿಗೆ, ಮೋದಿ ನೇತೃತ್ವದ ಸರ್ಕಾರ. ನೋಡಿ, ಒಂದು ಅಕಸ್ಮಾತ್ ಮೋದಿಯವರ ಮುಂದಾಲೋಚನೆ ಎಷ್ಟರ ಮಟ್ಟಕ್ಕಿತ್ತು ಅಂದರೆ, ನಮ್ಮ ರಿಸರ್ವ್ಸು 2014 ಆಯಿಲ್ ರಿಸರ್ವ್ಸ್ ಎಷ್ಟಿತ್ತು ಮತ್ತು ಆಯಿಲ್ ಕೆಪಾಸಿಟಿ ಅಂದರೆ ಆಯಿಲ್ ರಿಸರ್ವ್ಸ್ ಎಷ್ಟಾಗಿದೆ, ತತ್ಸುಮಾರು ನಮಗೆ ಆವತ್ತಿನ 140 ಬಿಲಿಯನ್ ಬ್ಯಾರಲ್ಸ್ ಬದಲು ಇವತ್ತು ಆಲ್ಮೋಸ್ಟ್ ನಾವು 320 ಬಿಲಿಯನ್ ಬ್ಯಾರಲ್ಸ್ನ ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ. ಜೊತೆಗೆ ನಮ್ಮ ರಿಕ್ವೈರ್ಮೆಂಟ್ ಆಫ್ ಆಯಿಲ್ ಎನರ್ಜಿ ಸೆಕ್ಟ್ರಲ್ಲೂ ಸಹ ಜಾಸ್ತಿ ಆಗಿದೆ. ಅದು ಒಂದು ವಿಚಾರ. ಮೋದಿಯವರ ಮುಂದಾಲೋಚನೆಗಳಿಂದನೇ ಇದೆಲ್ಲ ಆಗ್ತಿರ್ತಕ್ಕಂಥದ್ದು. ಅಂದರೆ ನಾವು ಎನರ್ಜಿ ಸೆಕ್ಟರ್ನಲ್ಲಿ ಕನ್ಸರ್ವೇಷನ್ ಏನಿದೆ, ಕನ್ಸರ್ವ್ ಮಾಡಲಿಕ್ಕೂ ಓಡ್ತಾ ಇದ್ದೀವಿ ಮತ್ತು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ. ಆದರೆ ಏನಂತ ಹೇಳಿದ್ರೆ, ಯುದ್ಧದ ಪರಿಸ್ಥಿತಿ ಏನಿದೆ 8 ತಿಂಗಳಿಂದ ಇದೆ. ಇಡೀ ಜಗತ್ತಿನಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಇಸ್ರೇಲು ಮತ್ತು ಅಮೆರಿಕ ಅಂತಕ್ಕಂಥದ್ದು 8 ತಿಂಗಳಿಂದ ಇದೆ. ಆದರೆ ಯಾವತ್ತು ಅಟ್ಯಾಕ್ ಮಾಡ್ತಾರೆ? ಅವ್ರೇನಾದ್ರು ಈಗ ರಾಜತಾಂತ್ರಿಕ ವಿಚಾರಗಳನ್ನು ಅಥವಾ ಕಾನ್ಫಿಡೆನ್ಷಿಯಲ್ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಎಡಿಟರ್ ನಿಮ್ಗೆ ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ. ನೀವು ಯಾರಾದರೂ ಬೇರೆಯವ್ರಿಗೆ ಹೇಳಿದ್ರೆ ಆಗ ಏನಾಗ್ತದೆ, ನಿಮ್ಮ ಉದ್ಯೋಗಕ್ಕೆ ಅಥವಾ ಯಾರಿಗೆ ಹೇಳಿರ್ತೀರೋ ಅವ್ರಿಗೆ ಕತ್ರಿ ಆಗ್ತದೆ. ಅಂದರೆ ವಿಚಾರ ಏನಂದರೆ, ಈ ವಿಚಾರಗಳನ್ನ ಯಾರೂ ಸಹ ಓಪನ್ ಆಗಿ ಹೇಳಲ್ಲ. ಒಂದು. ಎರಡನೇದು,
ಮೋದಿಯವರ ಪ್ರಿಪೇರ್ಡ್ನೆಸ್ಸಿಂದನೇ ಆವತ್ತು ನೀವು ಹೇಳಿದ್ರಿ ಕೋವಿಡ್ ಸಿಚುಯೇಷನ್ನ ಕಂಪೇರ್ ಮಾಡಿ ಕಾಂಗ್ರೆಸ್ನವರು ಪೋಸ್ಟ್ ಮಾಡ್ತಾವ್ರೆ. ನಂಗೆ ದುರ್ದೈವ ಅಂತ ಏನು ಹೇಳಿದ್ರೆ, ಇಡೀ ಭಾರತ ಅಂತ ಒಂದು ದೇಶದಲ್ಲಿ ಎಷ್ಟು ಜನ ಸತ್ರು, ಮತ್ತು ಬೇರೆ ದೇಶಗಳಲ್ಲಿ ಚಿಕ್ಕ ದೇಶಗಳಲ್ಲಿ ಅದಕ್ಕಿಂತ ಭಾರತಕ್ಕಿಂತ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಬೆಟರ್ ಇದೆ. ಹಾಗಾಗಿ ಈಗ ಏನು ಅನುಭವಿಸ್ತಿದ್ದೀರಿ ನಾನು ಆ ಕಂಪ್ಯಾರಿಸನ್ಗೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಪರಿಸ್ಥಿತಿ ಅವ್ರ ದೇಶಕ್ಕಿಂತ ಬೆಟರ್ ಇದೆ ಅನ್ನತಕ್ಕಂಥದ್ದು ಕಂಪ್ಯಾರಿಸನ್ ನಾನು ಹೋಗಲ್ಲ. ಆದರೆ ನನ್ನ ಪ್ರಧಾನಿ ಆಸ್ ಎ ಪ್ರೈಮ್ ಮಿನಿಸ್ಟರ್ ಏನು ನಮಗೋಸ್ಕರವಾಗಿ ಏನು ಕೆಲಸಗಳನ್ನ ಮಾಡಬೇಕು ಅದು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮಾತ್ರ ಸರಿ. ಕೇಶವ್ ಸರ್, ಜನಸಾಮಾನ್ಯರಿಗೆ ಮೋದಿ ಎಲ್ಲಿ ಹೋದ್ರು, ಯಾರ ಜೊತೆ ಮಾತನಾಡಿದ್ರು, ಅದಕ್ಕಿಂತ ಬಹಳ ಮುಖ್ಯವಾಗಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, 10 ರೂಪಾಯಿ ಇದ್ದ ಟೀ ಕಾಫಿ ಇವಾಗ 20 ರೂಪಾಯಿ ಆಗಿದೆ. ಗ್ಯಾಸ್ ಸಿಗ್ತಿಲ್ಲ ಅಂತ 4 ರೂಪಾಯಿ ಗ್ಯಾಸ್ ಚಾರ್ಜ್ ಬೇರೆ ಹಾಕ್ತಿದ್ದಾರೆ. ಆಯ್ತು, ಕಷ್ಟಪಟ್ಟು 24 ರೂಪಾಯಿ ಕೊಟ್ಟು ಒಂದು ಕಪ್ ಟೀ ಕುಡಿಯೋಣ ಅಂದ್ರೆ ಅದು ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಮೋದಿ ಅವರನ್ನ ಇಂಥ ಪರಿಸ್ಥಿತಿ ಬಾರದೇ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಲಿ ಅಂತ ಹೇಳಿ ನಾವು ಎಲೆಕ್ಟ್ ಮಾಡಿದ್ವಿ. ಬಟ್ ಈ ಪರಿಸ್ಥಿತಿ ಏನ್ ಸುಧಾರಿಸಿದೆ? ಇಂಥ ಪ್ರಶ್ನೆನೇ ಕೇಳೋದು ಜನ. ಒಂದು ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ಈಗ ಯುಗಾದಿಗೆ ನಾವು ಬೇವು ಬೆಲ್ಲ ತಿಂತೀವಿ. ಯಾಕೆ ಬೇವು ಬೆಲ್ಲ ತಿಂತೀವಿ? ಕಷ್ಟವನ್ನು ಎದುರಿಸ್ಬೇಕಾಗತ್ತೆ, ಸುಖವನ್ನು ಖುಷಿಯನ್ನು ಅನುಸರಿಸ್ಬೇಕಾಗತ್ತೆ ಅಂತ. ಸೊ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ದೇಶದ 141 ಕೋಟಿಯ ಜನನ ಎಷ್ಟು ಪ್ರೊಟೆಕ್ಟ್ ಮಾಡ್ಬೋದೋ ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಏನಂದರೆ, ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಯುದ್ಧದಂಥ ಸಂದರ್ಭದಲ್ಲಿ ಅವರು ಒಂದಾಗಿ ಹೋಗುವಂಥದ್ದು ತುಂಬ ಪ್ರಮುಖ. ಬೇರೆ ಬೇರೆ ದೇಶಗಳನ್ನು ನೋಡಿ ನಾವು ಅದರಲ್ಲಿ ಇಂಥ ಕಲಿಬೇಕು ಅನಿಸುತ್ತೆ. ನೀವು ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀರಾ. 31.2 ಲಕ್ಷ ನಮ್ಮಲ್ಲಿ ಕನೆಕ್ಷನ್ಸ್ ಇದೆ. ನಮಗೆ ಪ್ರತಿ ವರ್ಷ 31 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಕನೆಕ್ಷನ್ಸ್ಗೆ ಬೇಕು, ಅದಕ್ಕೆ ಸಿಲಿಂಡರ್ ಬೇಕು. ನಾವು 62% ಹೊರಗಡೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ಆಮದು ಮಾಡಿಕೊಳ್ಳುವಾಗ ನೀವು ಸ್ಟೋರ್ ಒಂದು ವೇಳೆ ಮಾಡಬೇಕಂತಂದರೆ ಆಮದು ಮಾಡ್ಕೊಳ್ಳೋದಕ್ಕಿಂತ ಕಾಸ್ಟ್ಲಿ. ಯಾಕೆ ಅಂದರೆ ಕೂಲಿಂಗ್ ಟೆಂಪ್ರೇಚರಲ್ಲಿ ಇದು ಇಡಬೇಕಾಗತ್ತೆ. ಯಾವಾಗಲೂ ನಿಮಗೆ ಟ್ರೇಡ್ ಏನು ಹೇಳುತ್ತೆ ಅಂತಂದರೆ, ಫಾರಿನ್ ಟ್ರೇಡಲ್ಲಿ ನಿಮಗೆ ಸಿಂಪಲ್ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದು ನಮಗೆ ಅಡ್ವಾಂಟೇಜಸ್ ಆಗಿರುತ್ತೆ ಅದನ್ನು ಬಳಸ್ಕೋಬೇಕು. ನಮಗೆ ಮಿನಿಮಮ್ ಏನು 25 ಡೇಸ್ ಟು 45 ಡೇಸ್ ಸ್ಟಾಕ್ ಇಟ್ಕೊಳ್ತಾರೆ, ಅನಂತರ ಮಿಕ್ಕಿದ್ದನ್ನು ಆಶ್ರಯಿಸಿರ್ತಾರೆ. ಹಂಗಂತ ಇವಾಗ ಡೈವರ್ಸಿಫೈ ಮಾಡಿಲ್ವಾ? ನೀವು ಯೋಚನೆ ಮಾಡಬೇಕಾಗಿದ್ದೇನು ಅಂತಂದರೆ, ಇಂಥ ಕ್ರೈಸಿಸಲ್ಲಿ ಪ್ಯಾನಿಕ್ ಬೈಯಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬಹುತೇಕ ಬುದ್ಧಿವಂತ ಜನರೇ ಕಾರಣ. ಏನಂದರೆ, ಅವರು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಏನು ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ. ಅವಾಗ ಎಲ್ಲರೂ ಇದ್ದಕ್ಕಿದ್ದಂಗೆ, ಇವಾಗ ನಾನು ಅಲ್ಲಿ ಕೂತ್ಕೊಂಡಿದ್ದಾಗ ನಿಮ್ಮ ಚಾನಲಲ್ಲೇ ಬರ್ತಾ ಇತ್ತು 8,000 ಬುಕಿಂಗ್ಸ್ ನೆನ್ನೆ ಒಂದು ದಿನ ಒಂದು ಏಜೆನ್ಸಿಗೆ ಹೆಚ್ಚಾಗಿದೆ ಅಂತ. ಸೊ ಹಿಂಗಾದಾಗ ಏನಾಗುತ್ತೆ, ಪ್ಯಾನಿಕ್ ಬೈಯಿಂಗ್ ಶುರು ಆಗುತ್ತೆ. ಪ್ಯಾನಿಕ್ ಬೈಯಿಂಗ್ ಆಗುವಾಗ ಸಹಜವಾಗಿ ಇದರ ಹೊಡೆತ ಬೀಳ್ತಾ ಹೋಗುತ್ತೆ. ನಾವು ಕತಾರಿಂದ ಹೆಚ್ಚಿಗೆ 60% ಕತಾರಿಂದ ತಗೊಳ್ತಾ ಇದ್ವಿ. ಇವತ್ತು ಕತಾರ್ ಕ್ರೈಸಿಸಲ್ಲಿದೆ. ಈಗ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಇರಾನ್ದು USA ಫೈಟ್, ಇಸ್ರೇಲ್ ಫೈಟ್ ಆಗುತ್ತೆ ಹೊರತು ಗಲ್ಫ್ ನೇಷನ್ಸ್ಗೆ ಇದು ಸ್ಪ್ರೆಡ್ ಆಗುತ್ತೆ ಅಂತ ಈವನ್ ಗಲ್ಫ್ ನೇಷನ್ಸ್ ಯೋಚನೆ ಮಾಡಿಲ್ಲ. ಅಷ್ಟೊಂದು ಅನ್ಸರ್ಟನಿಟಿ ಇರುವಾಗ ನಾವೆಲ್ಲವನ್ನ ಯೋಚನೆ ಮಾಡ್ತೀವಿ, ಎಲ್ಲವನ್ನ ಮಾಡ್ತೀವಿ ಅನ್ನುವಂಥದ್ದು ಯಾರು ಇದ್ರೂ ಸಾಧ್ಯ ಆಗಲ್ಲ. ಯಾಕೆಂದರೆ ನೀವು ಯೋಚನೆ ಮಾಡಿ, ರೂಪಾಯಿ ಮೌಲ್ಯ ಒಂದು ಕಡೆ ಕುಸಿತಾ ಇರುತ್ತೆ, ಭಾರತದ ಆಮದು ಜಾಸ್ತಿ ಇದೆ, ರಫ್ತಿಗಿಂತ ಜಾಸ್ತಿ ಇದೆ. ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವುದೇ ಸರ್ಕಾರ ಬ್ಯಾಲೆನ್ಸ್ ಮಾಡುವಾಗ ಎಲ್ಲ ಬುದ್ಧಿಜೀವಿಗಳ, ಪೊಲಿಟಿಕಲ್ ಪಾರ್ಟೀಸ್ ಇರಲಿ, ಸ್ಟೇಕ್ ಹೋಲ್ಡರ್ಸ್ ಇರಲಿ, ಜನರಿರಲಿ, ಎಲ್ಲರದ್ದು ಸಹಕಾರ ಇಂಥ ಸಮಯದಲ್ಲಿ ಅಗತ್ಯ. ಈಗ ನೋಡಿ, ಒಂದು ಜೀವ ಇಂಪಾರ್ಟೆಂಟ್, ಅನಂತರ ಜೀವನ ಇಂಪಾರ್ಟೆಂಟ್. ಜೀವ ಇದ್ದರೆ ಜೀವನ ಮಾಡ್ಬೋದು. ಜೀವನ ಯಾವ ಥರ ನೋಡ್ಕೋಬೋದು? ಅಲ್ಲಿ 1 ಕೋಟಿ ಜನ ಗಲ್ಫ್ ದೇಶಗಳಲ್ಲಿ ನಮ್ಮ ಜನ ಅಲ್ಲಿದ್ದಾರೆ. ಅವರ ಜೊತೆಗೆ ಇಲ್ಲಿ 141 ಕೋಟಿಯ ಜನರ ಅಗತ್ಯತೆಗಳನ್ನು ನೋಡ್ಕೋಬೇಕು. ಎಲ್ಲ ದೇಶಗಳಲ್ಲಿ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ದೇಶಗಳಲ್ಲಿ ಬಹುತೇಕ ಹೆಚ್ಚಳ ಆಗಿದೆ. ನೀವು ಈವನ್ ಅಮೇರಿಕಾದಲ್ಲಿ ಹೆಚ್ಚಾಗಿದೆ, ನಿಮಗೆ ಲಿಸ್ಟೇ ಕೊಡಬಲ್ಲೆ. ಅಮೇರಿಕಾದಲ್ಲಿ ಹೆಚ್ಚಾಗಿದೆ, ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿದೆ, ಸಿಂಗಾಪುರಲ್ಲಿ ಹೆಚ್ಚಾಗಿದೆ, ಸ್ಪೇನಲ್ಲಿ ಹೆಚ್ಚಾಗಿದೆ, ಈಜಿಪ್ಟಲ್ಲಿ ಹೆಚ್ಚಾಗಿದೆ, ಚೈನಾದಲ್ಲಿ ಕೂಡ ಹೆಚ್ಚಾಗಿದೆ. ಆದರೆ ಭಾರತದನ್ನು ಇಷ್ಟು ದಿನ ಯಾಕೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡಬೇಕು. ಜನಸಾಮಾನ್ಯರಿಗೆ ಇವಾಗ ಕನಿಷ್ಠ ಹೆಚ್ಚು ಮಾಡಿದ್ರು. ಈಗ 22 ರೂಪಾಯಿ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಯೂಸ್ಗೆ. ಅದನ್ನೊಂದು ವೇಳೆ ಜನರಿಗೆ ವರ್ಗಾಯಿಸಿದರೆ ಈ ಸ್ಥಿತಿಯಲ್ಲಿ, ಕಷ್ಟದ ಸ್ಥಿತಿಯಲ್ಲಿ, ಆರಂಭದಲ್ಲಿ ಇದು ಸರಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿಯೇ ಅವರು ಇದನ್ನು ಹೊರ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿನ ಆದರೆ ಖಂಡಿತ ಒಂದು ಸ್ವಲ್ಪ ವರ್ಗಾವಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು. ಏನದಕ್ಕೆ ಕಾಮನ್ ಸೊಲ್ಯೂಷನ್? ಈಗ ಮುಂದಿನ ದಿನಗಳಲ್ಲಿ ಬಹುಶಃ ನಾವು ಬಯೋಮಾಸ್ಗೆ ಕನ್ವರ್ಟ್ ಆಗೋದು ಬಹುಶಃ ದೊಡ್ಡ ಲೆಸನ್ ಅದು ಇವತ್ತು ಯುದ್ಧದಿಂದ ನಾವು ಕಲ್ತಿದ್ದೀವಿ. ಬಯೋಮಾಸ್ಗೆ ಕನ್ವರ್ಟ್ ಮಾಡಿದ್ರೆ ನಾವು ಯಾವುದೋ ಗ್ಯಾಸ್ನ ಆಮದು ಮಾಡ್ಕೋಬೇಕಾಗಿಲ್ಲ ನಮ್ಮ ದೇಶದಲ್ಲಿ. ಹಾಗೆಯೇ ಫರ್ಟಿಲೈಸರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಸರ್ಕಾರ ಅದನ್ನು ತಗೊಳ್ತಾ ಇದೆ. ಈಗ ಫರ್ಟಿಲೈಸರ್ಸ್ ಬೆಲೆ ಜಾಸ್ತಿ ಆಗೋದನ್ನು ಕಂಪೋಸ್ಟಿಂದ ನಾವು ಮಾಡ್ಕೋಬಹುದು. ಅಂದರೆ ಮುಂದಿನ ವರ್ಷಗಳಿಗೆ ಏನು ಕಲಿಬೇಕು ಅಂತ ಅದನ್ನ ಭಾರತ ಇದರಿಂದ ಕಲಿತಾ ಇದೆ ಅಂತ ನನಗನ್ಸುತ್ತೆ. ನೀವು ಯಾವುದೇ ಸೆಕ್ಟರ್ನ ನೋಡಿ, ಆ ಸೆಕ್ಟರ್ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ. ಸರಿ, ಉಮರ್ ಶರೀಫ್ ಸರ್, ಪ್ರಾರಂಭದಿಂದಲೂ ಹೇಳ್ತಾ ಬಂದಿರೋದು, ಅಪೋಸಿಷನ್ ಪಾರ್ಟಿ ಆಗಿರಬಹುದು ಅಥವಾ ಇಲ್ಲಿನ ಕೆಲ ಬುದ್ಧಿಜೀವಿಗಳು ಹೇಳ್ತಾ ಬಂದಿರೋದು, ಇರಾನ್ ಮೇಲಾದ ಅಟ್ಯಾಕ್ ಅನ್ನ ಖಂಡಿಸಲಿಲ್ಲ ಭಾರತ, ಖೊಮೇನಿ ಅವರ ಹತ್ಯೆಯನ್ನ ಖಂಡಿಸಲಿಲ್ಲ ಭಾರತ. ಆಯ್ತು, ಒಂದು ಹೈಪೋಥೆಟಿಕಲ್ ಪ್ರಶ್ನೆಯನ್ನೇ ಕೇಳ್ಬಿಡ್ತೀನಿ. ಇನ್ ಕೇಸ್ ಭಾರತ ಸಂಪೂರ್ಣವಾಗಿ ಇರಾನ್ ಪರವಾಗಿ ನಿಂತೋ ಅಥವಾ ಖೊಮೇನಿ ಅವರ ಹತ್ಯೆಯನ್ನ ಖಂಡಿಸಿದ್ರೆ ಸಿಚುಯೇಷನ್ ಹೇಗೆ ಬದಲಾಗ್ತಾ ಇತ್ತು? ಈ ಖಂಡಿಸದೇ ಇರೋದ್ರಿಂದ ಭಾರತಕ್ಕಾಗಿರೋ ನಷ್ಟ ಆದ್ರೂ ಏನು ಅಂತ ಹೇಳಿ. ಮೋದಿ ಅವರ ವಿರುದ್ಧವಾಗಿ ನಿಂತ್ಕೊಳ್ಬೇಕಂತ ಉದ್ದೇಶ ನಮಗಿಲ್ಲ.
ಆದರೆ ಮೋದಿ ಅವರು ಮಾಡಿರುವ ತಪ್ಪು ಏನಂತ ನಾನು ಮುಂದೆ ಹೇಳ್ಕೊಳ್ತೀನಿ. ಅಲ್ಲಿ ನೋಡಿ, ಇಲ್ಲಿ ನೆಸೆಟ್ನಲ್ಲಿ ಮಾತಾಡಿದ್ರು, ಒಂದು ಭಾಷಣ ಕೊಟ್ಟರು. ಅದೇ ಒಂದಿನ ಮುಂಚೆ ಯುದ್ಧ ಶುರುವಾಗಕ್ಕೆ ಒಂದಿನ ಮುಂಚೆ ಅವ್ರು ಮಾತಾಡುವಾಗ ಒಂದು ಮಾತು ಹೇಳಿದ್ರು, ವಿ ಸ್ಟ್ಯಾಂಡ್ ವಿತ್ ಇಸ್ರಾಯಿಲ್ ಅಂತ ಒಂದು ಮಾತು ಕೊಟ್ಟರು. ಕ್ಲಿಯರ್ ಸ್ಟೇಟ್ಮೆಂಟ್ ಇದೆ, ವಿ ಸ್ಟ್ಯಾಂಡ್ ವಿತ್ ಇಸ್ರಾಯಿಲ್. ನಮ್ಮ ಗೌರವಾನ್ವಿತ ನಮ್ಮ BJP ವಕ್ತಾರರು ಹೇಳ್ದಂಗೆ ನೋಡಿ, ಸುಮಾರು 8 ತಿಂಗಳ ಕಾಲದಿಂದ ಈ ಒಂದು ಪರಿಸ್ಥಿತಿ ಇದೆ, ಯುದ್ಧ ಯಾವಾಗ ಕೂಡ ಶುರು ಆಗತ್ತೆ ಅಂತ. ಸೊ ಆ ಗೊತ್ತಿದ್ದು ಕೂಡ ವಿ ಸ್ಟ್ಯಾಂಡ್ ವಿತ್ ಇಸ್ರಾಯಿಲ್ ಅಂತ ಹೇಳುವಾಗ ಅದರ ಅರ್ಥ ಏನು ಬರುತ್ತೆ? ಒಂದು ವಿಷಯ, ವಾಟ್ ಈಸ್ ದ ಆಪ್ಟಿಕ್ಸ್ ವಿ ಆರ್ ಮ್ಯಾನೇಜಿಂಗ್. ಭಾರತಕ್ಕೆ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಬೇಕಂತ ನನ್ನ ಉದ್ದೇಶ ಇರೋದು. ನಾವು ಇವ್ರ ಪರವಾಗಿನೂ ನಿಂತ್ಕೊಳ್ಬಾರದು, ಅವ್ರ ಪರವಾಗಿನೂ ನಿಂತ್ಕೊಳ್ಬಾರದು, ನನ್ನ ಸ್ಟ್ಯಾಂಡ್ ಇರೋದು ಆಸ್ ಅ ಭಾರತೀಯ. ನನ್ನ ಒಂದು ವೈಯಕ್ತಿಕವಾದ ಒಂದು ಅಭಿಪ್ರಾಯ ಇರ್ಬೋದು, ಯಾಕೆ ಇರಾನ್ ಮೇಲೆ ದಾಳಿ ಮಾಡಿದಂತ ನಾನು ಆಕ್ರೋಶವಾಗಿ ಮಾತಾಡ್ಬೋದು, ಸರಿ, ಅದು ಬೇರೆ ವಿಷಯ. ಬಟ್ ಪ್ರಧಾನಿ ಬಂದು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಬೇಕಂತಾನೆ ನಮ್ಮ ಉದ್ದೇಶ ಇರೋದು. ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಕೊತೀನಿ, ವಾರ್ ಕ್ರಿಮಿನಲ್ಸ್ ಅಂತ ಘೋಷಣೆ ಆಗಿದೆ. ಯಾರ ಬಗ್ಗೆ? ನೇತನ್ಯಾಹು ಬಗ್ಗೆ. 21 ನವೆಂಬರ್ 2024 he is been given the arrest warrant. 120 ಕಂಟ್ರೀಸ್ ನಲ್ಲಿ ಎಲ್ಲಿ ಹೋದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ICC ಕೊಟ್ಟಿದೆ ಆಜ್ಞೆ. ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಹೇಳಿದೆ. ಅಂತಹ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗಿ ಅವ್ರನ್ನ ಹೋಗಿ ತಪ್ಪಿಸ್ಕೊಂಡು BB ಅಂತ ಹೇಳ್ಕೊಳ್ಳೋದು, ಮತ್ತೆ ಯು ಆರ್ ಮೈ ಫ್ರೆಂಡ್ ಅಂತ ಅಲ್ದಲ್ಲ, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಲ್ಲ. ಸರಿ. ವೈ ಆರ್ ವಿ ಡೂಯಿಂಗ್ ದಟ್? ನಮ್ಮ ಪ್ರಶ್ನೆ ಇರೋದು ಅದನ್ನ ಯಾಕೆ ಮಾಡಕ್ ಹೋದ್ರಿ? ಸರಿ. ಸೊ ಇವಾಗ ಸ್ವಲ್ಪ ಡೈರೆಕ್ಷನ್ ಸರಿಯಾಗಿ ಬರ್ತಿದೆ ಅಂತ ನನ್ನ ಅಭಿಪ್ರಾಯ ಇರೋದು. ಅದ್ರ ಜೊತೆಗೆ ಒಂದು ಮಾತು ಹೇಳ್ಕೊಡ್ತೀನಿ ನೋಡಿ, ಅಬ್ದುಲ್ ಮಾಜಿದ್ ಹಕೀಮ್ ಅನ್ನುವ ಅಂಬಾಸಿಡರ್ ಆಫ್ ಇರಾನ್ ಅವರು ಇಂಡಿಯಾ ಟುಡೇ ಕಾಂಕ್ಲೇವ್ ನಲ್ಲಿ ಮಾತಾಡಿದ್ರು. ಒಂದು ಮಾತು ಹೇಳಿದ್ರು, ಏನಂದ್ರೆ ನಾವು ನಿಮ್ಗೋಸ್ಕರ ತೈಲದ ಶಿಪ್ ಅನ್ನ ಬಿಟ್ಕೊಟ್ಟಿದ್ವಿ, ಹಡಗಲ್ನ ಬಿಟ್ಕೊಟ್ಟಿದ್ವಿ, ಯಾಕಂದ್ರೆ ಭಾರತೀಯರನ್ನ ನಾವು ಪ್ರೀತಿಸ್ತೇವೆ, ನಿಮ್ಮ ಜನರಿಗೋಸ್ಕರ. ಯಾಕಂದ್ರೆ ಅವ್ರು ನಮ್ಗೋಸ್ಕರ ನಿಂತ್ಕೊಂಡ್ರು, ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರು, ಅದಕ್ಕೋಸ್ಕರ ನಾವು ನಿಮ್ಗೋಸ್ಕರ ಕಳ್ಸಿಕೊಡ್ತಿದ್ವಿ. ಆದ್ರೆ ಜೈಶಂಕರ್ಗೋಸ್ಕರ ಅಲ್ಲ, ಮೋದಿಗೋಸ್ಕರ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ.